ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ತುಂಬಾನೇ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಬೇಗನೆ ಆಗುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕೂಲಿಂದ ಮಕ್ಕಳು ಬಂದಿದ ತಕ್ಷಣ ತುಂಬಾನೇ ಹಸಿವು ಅಂತ ಹೇಳಿದ ತಕ್ಷಣ ಏನಾದ್ರೂ ಸ್ವೀಟ್ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ರೀತಿ ಸ್ವೀಟ್ ನ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ಸ್ವೀಟ್ ತಿನ್ನುವುದಕ್ಕೆ ಮೇಲೆ ಕ್ರಂಚಿಯಾಗಿ, ಒಳಗಡೆ ಸ್ವೀಟ್ ಆಗಿ ಸಾಫ್ಟ್ ಆಗಿ ಕೂಡ ಇರುತ್ತೆ. ಹೊರಗಡೆಯಿಂದ ತಂದು ಸ್ವೀಟ್ ತಿನ್ನುವುದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿ ಆಗಿರುವಂತಹ ಸ್ವೀಟ್ ಅನ್ನ ಮಾಡ್ಕೊಂಡು ತಿಂದು ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ, ಹಾಗಾದ್ರೆ ಲೇಟ್ ಆಗಿ ಮಾಡೋದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಅನ್ ಮಾಡಿ ಒಂದು ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನಾನು ತೋರಿಸುತ್ತಿರುವ ಅಳತೆಯಲ್ಲಿ ನಾನಿಲ್ಲಿ 2 ಲೋಟ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ಈ ಸ್ವೀಟ್ ಮಾಡುವುದಕ್ಕೆ ಫಸ್ಟ್ ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಕೂಡ ಚೆನ್ನಾಗಿ ಕಾದಿದೆ. ಇಷ್ಟು ಕಾದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾನು ತೋರಿಸ್ತಿರುವ ಕಪ್ ಅಳತೆಯಲ್ಲಿ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಶುಗರ್ ಅನ್ನ ಹಾಕೊಳ್ಳಿ. ನಾನಿಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗಬೇಕು. ಅಲ್ಲಿ ಗಂಟ ಕುದಿ ಬರಬೇಕು. ಈ ಸಕ್ಕರೆ ಅಲ್ಲಿ ಗಂಟ ಕುದಿಸ್ಕೊಳ್ಳೋಣ. ನಾವು ಒಂದೆಳೆ ಪಾಕ ಬರ್ಸ್ಕೊಳ್ತೀವಲ್ಲ ಸ್ವೀಟ್ ಮಾಡ್ಬೇಕಾದ್ರೆ, ಆ ರೀತಿನೇ ಇದಕ್ಕೂ ಕೂಡ ಒಂದೆಳೆ ಪಾಕ ಬಂದ್ರೆ ಸಾಕು. ನಾವು ಜಾಮೂನ್ಗೆಲ್ಲ ಯಾವ ರೀತಿ ಪಾಕ ಮಾಡ್ಕೊಳ್ತೀವಿ, ಈ ಸ್ವೀಟ್ಗೂ ಅದೇ ರೀತಿ ಪಾಕ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಲಾಸ್ಟ್ ಅಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ ನಂತರ ಮತ್ತೆ ಒಂದ್ 2 ರಿಂದ 3 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಲಾಸ್ಟ್ ಅಲ್ಲಿ 1 ಡ್ರಾಪ್ ಆಗೋಷ್ಟು ನಾನು ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸ ಯಾಕೆ ಹಾಕೊಳ್ತಾ ಇದೀವಿ ಅಂತ ಹೇಳ್ತೀನಿ. ಲಾಸ್ಟ್ ತನಕ ಪೂರ್ತಿ ವಿಡಿಯೋ ನೋಡಿ. ಇವಾಗ ಪಾಕ ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಈ ಪಾಕನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಇವಾಗ ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ 1 ಲೋಟ ಆಗೋಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನೀರೇನು ಉಪಯೋಗಿಸ್ತಾ ಇಲ್ಲ. 1 ಲೋಟ ಆಗೋಷ್ಟು ಗಟ್ಟಿ ಹಾಲನ್ನ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ಹಾಲು ಕುದ್ದಿದ ನಂತರ ನಾನು ಸಕ್ಕರೆ ಯಾವ ಕಪ್ ಅಳತೆಯಲ್ಲಿ ತಗೊಂಡಿದ್ದೀನೋ ಅದೇ ಕಪ್ ಅಳತೆಯಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ. ಈ ರವೆನ ಹಾಕ್ಬೇಕಾದ್ರೆ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರವೆನ ಹಾಕೋಬೇಕಾಗುತ್ತೆ. ನಿಧಾನವಾಗಿ ಈ ತರ ಆ ರವೆ ಎಲ್ಲ ಹಾಲಿನ ಜೊತೆಗೆ ಕ್ಲೀನ್ ಆಗಿ ಬೆಂದು ಆ ರವೆ ತುಂಬಾನೇ ಸಾಫ್ಟ್ ಆಗಿ ಬರ್ಬೇಕು. ಅಲ್ಲಿ ಗಂಟ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರವೆನ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ತರ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಈ ರವೆ ಬೆಂದಿದೆ. ನಾನು ಉಪಯೋಗಿಸ್ತಾ ಇರೋದು 1 ಲೋಟ ಹಾಲು ಹಾಗೆ 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಈ ರವೆ ಜಾಸ್ತಿ ತೆಳುವಾಗೂ ಇಲ್ಲ, ಗಟ್ಟಿನೂ ಆಗಿಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ನಿಮ್ಗೆ ಏನಾದ್ರು ತುಂಬಾ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ ನೀವು 1 ಕಪ್ ರವೆಗೆ 2 ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ಳಿ. ಅಷ್ಟೇನೆ, ತುಂಬಾನೇ ಪರ್ಫೆಕ್ಟ್ ಆಗಿ ಇದು ಹಿಟ್ಟು ಬರುತ್ತೆ. ನೋಡಿ, ಇವಾಗ ಇಷ್ಟು ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ಕೈಯಲ್ಲಿ ಇಟ್ಕೊಂಡು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ಕೈಗೂ ಕೂಡ ಅಂಟ್ಕೊಳ್ತಾ ಇಲ್ಲ. ನಾನಿಲ್ಲಿ ಕೈಗೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನು ಹಚ್ಚಿಲ್ಲ, ಹಾಗೇನೆ ತೋರಿಸ್ತಾ ಇದ್ದೀನಿ. ಈ ತರ ಬರ್ಬೇಕು, ಅವಾಗ್ಲೇನೆ ಈ ಸ್ವೀಟ್ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಈ ಹಿಟ್ಟನ್ನ ನಾನು ಒಂದು ಪ್ಲೇಟ್ಗೆ ನಾದ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಈ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಾದ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಣ್ಣೆ ತುಪ್ಪ ಏನೂ ಹಾಕಬೇಡಿ, ಹಾಗೇನೆ ನಾದ್ಕೊಳ್ಳಿ. ಅವಾಗ್ಲೇ ತುಂಬಾನೇ ಪರ್ಫೆಕ್ಟ್ ಆಗಿ ಮೇಲೆ ಎಲ್ಲ ಕ್ರಂಚಿಯಾಗಿ ಒಳಗಡೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ಸ್ವೀಟ್. ನೋಡಿ, ನಾನ್ ತೋರಿಸುವ ರೀತಿಯಲ್ಲಿ ನೀವು ಹಿಟ್ಟನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಉಂಡೆನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪನ ಮಾಡ್ಕೊಳಕ್ ಹೋಗ್ಬೇಡಿ. ಮೀಡಿಯಂ ಸೈಜ್ ನ ಹಿಟ್ಟನ್ನ ತಗೊಂಡು ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ತುಂಬಾನೇ ಪರ್ಫೆಕ್ಟ್ ಆಗಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕೂಡ ಇದು ಬಿರುಕು ಬಿಡ್ತಾ ಇಲ್ಲ, ಒಡೆದು ಹೋಗ್ತಾ ಇಲ್ಲ. ನೋಡ್ತಾ ಇರ್ಬೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ. ನಾವು ಎಷ್ಟು ಕ್ಲೀನ್ ಆಗಿ ನಾದ್ಕೋತೀವೋ ಈ ಸ್ವೀಟ್ ಅಷ್ಟು ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ನೋಡಿ, ಈ ತರ ಉಂಡೆ ಮಾಡ್ಕೊಂಡಿದ ನಂತರ ಹಂಗಾಯಿ ಅಲ್ಲೇ ನಾನು ಇದನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ತೆಳುವಾಗಿ ಕೂಡ ಮಾಡ್ಕೋಬಾರ್ದು, ಹಾಗೆ ತುಂಬಾನೇ ದಪ್ಪನೂ ಕೂಡ ಬೇಡ. ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಈ ತರ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ರೀತಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಆ ರೀತಿ ಈ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಂಡು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ನಾನು ಇಲ್ಲಿ ಇವಾಗ ಎಲ್ಲಾ ಹಿಟ್ಟನ್ನು ಕೂಡ ನಾನು ಕೈಯಲ್ಲೇನೆ ರೀತಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಹಸ್ತದಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಎಲ್ಲೂ ಕೂಡ ಬಿರುಕು ಕೂಡ ಬಿಡಲ್ಲ, ಹಾಗೆ ನಾವು ಎಣ್ಣೆಗಾಗಿದ ತಕ್ಷಣ ಎಲ್ಲೂ ಕೂಡ ಹೊಡೆದು ಹೋಗಲ್ಲ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ನೋಡಿ, ಇವಾಗ ನಾನು ಎಲ್ಲಾ ಹಿಟ್ಟನ್ನು ಕೂಡ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಮನೆಯಲ್ಲಿ ಒಂದೇ 1 ಕಪ್ ರವೆ ಇದೆ ಅಂತ ಹೇಳಿದ್ರೆ
ಈ ಸ್ವೀಟ್ ಅನ್ನ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾನಿಲ್ಲಿ 1 ಕಪ್ ರವೆಗೆ ನಾನು ಈ ಸ್ವೀಟ್ ಅನ್ನ 20 ಪೀಸಸ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿರುವಂತಹ ಪೀಸಸ್ ಗಳನ್ನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಸಪರೇಟ್ ಮಾಡ್ಕೊಂಡಿದ ನಂತರ ಈ ಹಿಟ್ಟನ್ನ ಜಾಸ್ತಿ ಹೊತ್ತು ಗಾಳಿಯಲ್ಲಿ ಹಾರಕ್ಕೆ ಬಿಡಬಾರ್ದು, ಗಟ್ಟಿ ಆಗ್ಬಿಡುತ್ತೆ. ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ ತಕ್ಷಣ ಎಣ್ಣೆಲಿ ಹಾಕಿ ಕರೆದ್ ಬಿಡ್ಬೇಕಾಗುತ್ತೆ. ನೋಡಿ ಇವಾಗ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಈ ಹಿಟ್ಟು ಎಲ್ಲಾನು ಕೂಡ ನಾನು ಈ ರೀತಿ ರೌಂಡ್ ಶೇಪ್ ಅಲ್ಲಿ ಬಿಸ್ಕೆಟ್ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಕ್ಕೆ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆನೂ ಕೂಡ ಇವಾಗ ಕಾದಿದೆ. ಎಣ್ಣೆ ಕಾದಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ರವೆ ಪೀಸಸ್ ಅನ್ನ ನಾನು ಇವಾಗ ಒಂದಾಗಿದ ನಂತರ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ. ಒಟ್ಟಿಗೆನೆ ಹಾಕ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಒಂದ್ ಪೀಸ್ ಹಾಕಿದ ನಂತರ ಇನ್ನೊಂದ್ ಪೀಸ್ ಅನ್ನ ಹಾಕಿ ಇವಾಗ ನಾನಿಲ್ಲಿ 4 ಪೀಸಸ್ ಅನ್ನ ಹಾಕೊಂಡು ನೋಡ್ತಾ ಇರ್ಬೋದು. ಹಾಕಿದ ನಂತರನೇ ಎಷ್ಟು ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಹಿಟ್ಟು ಬಂದಿದೆ ಅಂತ, ಎಲ್ಲೂ ಕೂಡ ಹೊಡ್ಕೊಂಡಿಲ್ಲ, ಉಬ್ಬಿ ಕೂಡ ಬರ್ತಾ ಇದೆ. ನಾವ್ ಎಷ್ಟು ಕ್ಲೀನ್ ಆಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟೇ ಸ್ವೀಟ್ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಇವಾಗ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಮೇಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಬಟ್ ಒಳಗಡೆ ಹಸಿ ಹಸಿಯಾಗಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಎರಡೂ ಸೈಡು ಕ್ಲೀನ್ ಆಗಿ ಗೋಲ್ಡನ್ ಕಲರ್ ಬರೋ ಗಂಟ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಕಲರ್ ಕೂಡ ಬಂದಿದೆ. ಇಷ್ಟು ಕಲರ್ ಬಂದ್ರೆ ಸಾಕು ನಮ್ಗೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಂತ ಪೀಸ್ ಅನ್ನು ಕೂಡ ನಾನು ಎಲ್ಲಾನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾವು ಪೀಸ್ ಮಾಡಿ ಹಾಕ್ಬೇಕಾದ್ರೆ ಎಷ್ಟು ಚಿಕ್ಕದಾಗಿತ್ತು, ಇವಾಗ ಎಣ್ಣೆಗೆ ಹಾಕಿದ ನಂತರ ಎಷ್ಟು ದೊಡ್ಡದಾಗಿ ಎಷ್ಟು ದಪ್ಪ ಊದ್ಕೊಂಡು ಬಂದಿದೆ ಅಂತ. ನಾನು ಇಲ್ಲಿ ಸೋಡಾನ ಉಪಯೋಗಿಸಿಲ್ಲ, ಹಾಗೇನೆ ಹಿಟ್ಟನ್ನ ನಾದ್ಕೊಂಡು ಈ ರೀತಿ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಈ ರೀತಿ ಊದ್ಕೊಂಡು ಬರುತ್ತೆ. ನೋಡಿ ಇವಾಗ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಾವು ಅವಾಗಲೇ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನೋಡ್ತಾ ಇರ್ಬೋದು. ನಾನು ಏನಕ್ಕೆ ಅವಾಗ ನಿಂಬೆ ರಸನ ಹಾಕ್ತೆ ಅಂತ ಹೇಳಿದ್ರೆ ಅದು ಗಟ್ಟಿನೂ ಕೂಡ ಆಗಲ್ಲ ನಿಂಬೆ ರಸ ಹಾಕಿದ ತಕ್ಷಣ. ಹಾಗೇನೆ ಅದು ಫುಲ್ಲು ಅಂಟಂಟು ಕೂಡ ಬರಲ್ಲ. ನಾವ್ ಯಾವ ರೀತಿ ಪಾಕ ಮಾಡ್ಕೊಂಡಿರ್ತೀವೋ ಕೊನೆ ತನಕನು ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ನಾನು 2 ಡ್ರಾಪ್ ಆಗೋಷ್ಟು ನಿಂಬೆ ರಸನ ಹಾಕೊಂಡಿದ್ದು. ಇವಾಗ ಪಾಕ ರೆಡಿ ಆಗಿರೋದಕ್ಕೆ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈ ಪೀಸ್ಗಳೆಲ್ಲಾನು ನಾನು ಇವಾಗ ಈ ಪಾಕೋ ಜೊತೆಗೆ ಹಾಕಿ ಬಿಟ್ಬಿಡ್ತಾ ಇದ್ದೀನಿ. ಈ ಪಾಕಕ್ಕೆ ಹಾಕಿದ ನಂತರ ಈ ಸ್ವೀಟ್ ಅನ್ನ ಏನಿಲ್ಲ ಅಂದ್ರೂ ಒಂದು 30ರಿಂದ 40 ನಿಮಿಷ ಹಾಗೇನೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಪಾಕಕ್ಕೆ ನಾವು ಫ್ರೈ ಮಾಡಿರುವುದಂತಹ ಎಲ್ಲ ಒಳಗಡೆ ಎಲ್ಲ ಮೇಲೆ ಎಲ್ಲ ಕ್ಲೀನ್ ಆಗಿ ಸ್ವೀಟ್ ಕ್ಲೀನ್ ಆಗಿ ಹಿಡಿಬೇಕಲ್ವಾ, ಅದಕ್ಕೋಸ್ಕರ 30 ನಿಮಿಷ ಹಾಗೇನೆ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ ಇವಾಗ 30 ನಿಮಿಷ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಜ್ಯೂಸಿಯಾಗಿ ಒಳಗಡೆ ಎಲ್ಲ ತುಂಬಾನೇ ಸಾಫ್ಟ್ ಆಗಿ ಸ್ವೀಟ್ ಆಗಿರುತ್ತೆ. ಹಾಗೆ ಮೇಲೆ ಎಲ್ಲ ತುಂಬಾನೇ ಕ್ರಂಚಿಯಾಗಿ ಕೂಡ ಇರುತ್ತೆ, ತಿನ್ನಕ್ಕೂ ಸಖತ್ತಾಗಿ ಕೂಡ ಇರುತ್ತೆ. ಮಿಸ್ ಮಾಡ್ದೇನೆ ಈ ಸ್ವೀಟ್ ರೆಸಿಪಿನ ಇವತ್ತೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.